श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಸ್ಟೂಲ್ ತಗೊಂಬರ್ರಿ भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये ಇಲ್ಲಿ ಸೇರಿ ಜಾಸ್ತಿ विद्याविनयसम्पन्नं वीतरागं विवेकिनम् वन्दे वेदान्ततत्त्वज्ञं विदुषेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ 8ನೇ ಸ್ಕಂದದಲ್ಲಿದ್ದೇವೆ. ಗಜೇಂದ್ರ ಮೋಕ್ಷದ ಕಥೆಯನ್ನು ಮುಗಿಸಿ ಸಮುದ್ರ ಮಥನದ ಕಥೆಯಲ್ಲಿದ್ದೇವೆ. ಕಳೆದ ಪಾಠದಲ್ಲಿ ಸಮುದ್ರ ಮಥನ ದೇವತೆಗಳು ರಾಕ್ಷಸರು ಸೇರಿಬಿಟ್ಟು ಮಂದರ ಪರ್ವತವನ್ನ ಕಡುಗೋಲಾಗಿ ಮಾಡಿ ವಾಸುಕಿಯನ್ನ ಅದಕ್ಕೆ ಸುತ್ತುವ ಹಗ್ಗವನ್ನಾಗಿ ಮಾಡಿ ಸಮುದ್ರವನ್ನ ಕಡಿಯುತ್ತಿರುವಾಗ ಅದಕ್ಕೂ ಪೂರ್ವದಲ್ಲಿ ಒಂದಿಷ್ಟು ಗಿಡಮೂಲಿಕೆ ಔಷಧಿ ಇತ್ಯಾದಿಗಳನ್ನೆಲ್ಲ ಹಾಕಿ ಆಮೇಲೆ ಅದನ್ನು ಕಡಿಯುತ್ತಿರುವಾಗ ನೀರಿನಲ್ಲಿ ನಿಲ್ಲುವ ಸಾಮರ್ಥ್ಯ ಬಹಳ ಭಾರ ಇರುವುದರಿಂದ ಮಂದರ ಪರ್ವತ ಮುಳುಗುವ ಸಂದರ್ಭ ಬಂದಾಗ ಮಹಾವಿಷ್ಣುವೇನೆ ವಿಶಾಲವಾಗಿರುವಂತಹ ಕೂರ್ಮಾವತಾರವನ್ನ ತಾಳಿ ಅದರ ಕೆಳಗಡೆ, ಪರ್ವತದ ಕೆಳಗಡೆ ಹೋಗಿ ಸೇರ್ಕೊಳ್ತಾನೆ. ಆ ಕೂರ್ಮದ ಬೆನ್ ಮೇಲೇನೆ ಈ ಮಂದರ ಪರ್ವತ ಆಧಾರ ಸಿಕ್ಕಂತಾಗತ್ತೆ. ಆಮೇಲೆ ಕಡಿಯೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದ ಮೇಲ್ಗಡೆನೂ ಅಜಿತಾವತಾರದಲ್ಲಿ ಪರ್ವತದ ಮೇಲೆ ನಿಂತು ಭಾರವನ್ನು ಹಾಕ್ತಾನೆ. ಕೆಳಗಡೆನೂ ಮೇಲ್ಗಡೆನೂ ಫಿಕ್ಸ್ ಆದಾಗ ಮಧ್ಯದಲ್ಲಿ ಅದು ಮಥನ ಅನ್ನುವಂತಹ ಕೆಲಸ ನಡೆಯುತ್ತೆ. ಈ ಸಂದರ್ಭದಲ್ಲಿ ಒಂದು ಬಹಳ ವಿಶೇಷವಾಗಿರುವಂತಹ ಒಂದು ಅಂಶ ನೆನಪಿಗೆ ಬಂತು. ಇಲ್ಲಿ ಮಂದರ ಪರ್ವತ ಸಮುದ್ರದಲ್ಲಿ ಮುಳುಗಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮಹಾವಿಷ್ಣುವಿಗೆ ಇದು ವಿಘ್ನರಾಜನ ಕೆಲಸ, ವಿಘ್ನೇಶನ ಕೆಲಸ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವನನ್ನ ಸ್ತುತಿಸಿ ಆ ವಿಘ್ನವನ್ನೆಲ್ಲ ಕಳೆದುಕೊಂಡು ಆಮೇಲೆ ಕೂರ್ಮಾವತಾರ ತಾತಾನೆ ಅನ್ನುವಂತಹದ್ದು ಗಣೇಶ್ ಪುರಾಣದಲ್ಲಿ ಬರುವಂತಹ ಭಾಗ. ಇನ್ನು ಕೆಲವು ಟೀಕೆಗಳಲ್ಲಿ ಅಥವಾ ವಿಷ್ಣು ಪುರಾಣವೂ ಇರಬಹುದು, ಅದರಲ್ಲಿ ಸ್ವತಃ ವಿಷ್ಣುವೇನೆ ಆ ವಿಘ್ನವನ್ನ ನಿವಾರಣೆ ಮಾಡಿದ ಅನ್ನುವ ವಿಚಾರವನ್ನು ಹೇಳ್ತಾರೆ. ಭಾಗವತದಲ್ಲಿಯೂ ವಿಘ್ನರಾಜನು ಈ ಮಂದರ ಪರ್ವತ ಮುಳುಗುವುದಕ್ಕೆ ವಿಘ್ನರಾಜನ ಅವಕೃಪೆಯೇ ಕಾರಣ ಅಥವಾ ವಿಘ್ನರಾಜನ ಕೃತಿಯೇನೇ ಕಾರಣ ಅನ್ನೋ ಮಾತನ್ನ ಬಂದಿದೆ ಅದರಲ್ಲಿ. ಈ ವಿಷಯ ಇಟ್ಕೊಂಡು ಬಹಳ ಪ್ರಸಿದ್ಧವಾಗಿರುವಂತಹ ಶ್ಲೋಕ ಏನಿದೆಯಲ್ಲ, ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ. ಈ ಶ್ಲೋಕ ಕೆಲವರು ಶುಕ್ಲಾಂಬರಧರಂ ದೇವಂ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ
ಶುಕ್ಲಾಂಬರಧರಂ, ವಿಷ್ಣು ಯಾವಾಗಲೂ ಪೀತಾಂಬರಧಾರಿಯಾಗಿರ್ತಾನೆ, ಬಿಳೆ ವಸ್ತ್ರ ಹುಟ್ಟಿರೋದಿಲ್ಲ. ಶುಕ್ಲಾಂಬರ ಅಂತ ಹೇಳಿದ್ದಾರೆ ಒಂದು. ಎರಡನೇದ್ದು ಸರ್ವ ವಿಘ್ನೋಪಶಾಂತಿ, ವಿಘ್ನಗಳನ್ನೇ ನಿವಾರಣೆ ಮಾಡುವನು ಗಣಪತಿ. ಆದ್ರಿಂದ ಇದು ಗಣಪತಿಯ ಶ್ಲೋಕ ಹೊರತು ವಿಷ್ಣುವಿನ ಶ್ಲೋಕ ಅಲ್ಲ ಇದು. ಆದ್ರಿಂದ ವಿಷ್ಣುವಿಗೆ ಸ್ತುತಿಸಿರುವ ಶ್ಲೋಕ ಅಲ್ಲ ಇದು. ಶುಕ್ಲಾಂಬರಧರಂ ವಿಷ್ಣುಂ ಅಂತ ಹೇಳೋ ಹಾಗಿಲ್ಲ, ಶುಕ್ಲಾಂಬರಧರಂ ದೇವಂ ಅಂತ ಹೇಳಬೇಕು ಅನ್ನುವಂತಹದ್ದು ಒಂದು ವಾದ. ಮೇಲ್ನೋಟಕ್ಕೆ ವಾದಾಗ ಎರಡು ದೊಡ್ಡ ಪುರಾವೆಗಳಿದ್ದಾವೆ, ಶುಕ್ಲಾಂಬರ ಮತ್ತು ವಿಘ್ನೋಪಶಾಂತಿ. ಎಲ್ಲ ಮಿಕ್ಕಿದ ಅಂಶಗಳೇನಿದೆ. ಆಮೇಲೆ ಶಶಿವರ್ಣಂ, ವಿಷ್ಣು ನೀಲಮೇಘ ಶ್ಯಾಮನು ಅನ್ನೋ ರೀತಿಯಲ್ಲಿದೆ. ಆಮೇಲೆ ಚತುರ್ಭುಜಂ ಇದೆ. ಇನ್ನು ಈ ವಿಷಯ ಚತುರ್ಭುಜವಾಗ್ಲಿ ಶಶಿವರ್ಣವಾಗ್ಲಿ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ರೂಪಗಳನ್ನು ತಾಳೋದು ಅನ್ನೋದೇನಿದೆಯಲ್ಲ, ಅದು ಎಲ್ಲಾ ದೇವತೆಗಳಿಗೂ ಒಪ್ಪುತ್ತೆ, ಅದು ಕಾಮನ್. ವಿಘ್ನ ನಿವಾರಣೆ ಮಾಡೋದು ಅನ್ನೋದು ಗಣಪತಿಗೇನೆ ಅಟ್ರಿಬ್ಯೂಟೆಡ್ ಅಂತ ಇಟ್ಕೊಂಡು ಈ ಶ್ಲೋಕ ಗಣಪತಿಗೇನೆ ಸಲ್ಲಬೇಕು ಅನ್ನೋ ಕಾರಣದಿಂದ ಶುಕ್ಲಾಂಬರಧರಂ ವಿಷ್ಣುಂ ಅಂತ ಹೇಳ್ಕೊಡುದು, ಶುಕ್ಲಾಂಬರಧರಂ ದೇವಂ ಅಂತ ಹೇಳಬೇಕು ಅನ್ನುವಂತಹದ್ದು ಒಂದು ವಾದ ಇದೆ. ಅಷ್ಟೇ ಪೂರ್ವಕವಾಗಿ ಶುಕ್ಲಾಂಬರಧರಂ ವಿಷ್ಣುಂ ಅಂತ ಹೇಳುವ ಒಂದು ಸಂಪ್ರದಾಯನು ಪ್ರಬಲಶಾಲಿಯಾಗಿ ಇದೆ. ಇದು ಗಣಪತಿಯ ಶ್ಲೋಕವೋ ವಿಷ್ಣುವಿಗೆ ಸಮರ್ಪಿಸಿದ ಶ್ಲೋಕವೋ ಅಂತ. ವಿಶೇಷ ಏನು ಅಂದ್ರೆ, ಅಪ್ಪಯ್ಯ ದೀಕ್ಷಿತರು ಅಂತ ಹೇಳಿ ಕಾಂಚಿನಲ್ಲಿ ಆಗೋದ್ರು, ಬಹಳ ಮೇಧಾವಿಗಳು, 116ಕ್ಕೂ ಹೆಚ್ಚು ಗ್ರಂಥಗಳನ್ನ ಬರೆದಂಥವರು, ಪರಮಶಿವೋಪಾಸಕರು, ಅದ್ವೈತ ವೇದಾಂತದನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಸಿದ್ಧಾಂತ ಲೇಷ ಸಂಗ್ರಹ ಅನ್ನುವಂತಹ ಗ್ರಂಥ ಬರೆದ್ರು. ಆಮೇಲೆ ಭಗವತ್ಪಾದರ ಭಾಷ್ಯಕ್ಕೆ, ಭಾಮತಿ ವ್ಯಾಖ್ಯಾನಕ್ಕೆ ಕಲ್ಪತರು ಅನ್ನುವಂತಹ ಟೀಕಾ ಇದೆ. ಆ ಟೀಕೆಗೆ ಪರಿಮಳ ಎನ್ನುವಂತಹ ವ್ಯಾಖ್ಯಾನ ಬರೆದಂಥವ್ರು ಇವರು ಅಪ್ಪಯ್ಯ ದೀಕ್ಷಿತರು. ಇಂತಹ ಮಹಾನ್ ಮೇಧಾವಿಗಳು, ಅದ್ವೈತಿಗಳು, ಬಹಳ ದೊಡ್ಡ ಅದ್ವೈತಿಗಳಲ್ಲಿ ಪಟ್ಟಿನಲ್ಲಿ ಬರುವಂಥವ್ರು. ಅವರು ಇದು ಶುಕ್ಲಾಂಬರಧರಂ ವಿಷ್ಣುವಿಗೇನೆ ಸಮರ್ಪಿಸಿದ ಶ್ಲೋಕ ಅಂತ ಪ್ರೂವ್ ಮಾಡೋದಕ್ಕೆ ಸರ್ವ ವಿಘ್ನೋಪಶಾಂತಿಗೆ ಅನ್ನುವಂತಹದ್ದು ಏನಿದೆಯಲ್ಲ, ವಿಘ್ನ ಶಾಂತಿ ಅನ್ನುವಂತಹದ್ದು ವಿಷ್ಣುವಿಗೆ ಸಲ್ಲಬೇಕು. ಯಾಕೆ ಅಂದ್ರೆ ಈ ಸಮುದ್ರ ಮಥನ ಸಂದರ್ಭದಲ್ಲಿ ಉಂಟಾಗಿರುವಂತಹ ವಿಘ್ನವನ್ನ ವಿಷ್ಣುವೇನೇ ಕಳೆದ ಅನ್ನುವ ಒಂದು ಪ್ರೂಫ್ ಕೊಡ್ತಾರೆ ಅಪ್ಪಯ್ಯ ದೀಕ್ಷಿತರು. ಬಹಳ ಮಜವಾಗಿದೆಯಲ್ಲ. ಅದ್ವೈತಿಗಳು, ಶಿವೋಪಾಸಕರು ಸಾಮಾನ್ಯವಾಗಿ ತಪ್ಪು ತಿಳಿಯಲ್ಪಟ್ಟಂತಹ ಶ್ಲೋಕವನ್ನ ಪುನಃ ತಿದ್ದಿ ಇದು ವಿಷ್ಣುವಿಗೇನೆ ಸಲ್ಲಬೇಕಾಗಿರೋದು ಅನ್ನೋದಕ್ಕೆ ಪುರಾಣಾಧಾರಿತ ಪುರಾವೆ ಕೊಡುವಂತಹದ್ದು, ಅದು ಈ ಘಟನೆಯನ್ನು ನೋಡಿಯೇನೆ ಕೊಡ್ತಾರೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಉಂಟಾಗಿರುವ ವಿಘ್ನವನ್ನ ವಿಷ್ಣುವೇನೆ ಕಳೆದಿದ್ದು ಅನ್ನೋ ಅರ್ಥದಲ್ಲಿ. ಅಂದ್ರೆ ವಿಘ್ನ ನಿವಾರಣೆ ಪ್ರಧಾನವಾಗಿ ಅಥವಾ ಪಾಪ್ಯುಲರ್ ಆಗಿ ಗಣಪತಿಗೆ ಹೌದು, ಆದ್ರೆ ವಿಘ್ನೋಪಶಾಂತಿ ಅಂತ ವಿಷ್ಣುವಿಗೆ ಹೇಳಿದ್ರೆ ಅದು ತಪ್ಪಾಗಲಾರದು. ಯಾಕಂದ್ರೆ ಸಮುದ್ರ ಮಥನದಲ್ಲಿ ಉಂಟಾಗಿರುವಂತಹ ವಿಘ್ನವನ್ನ ಅವನು ಸ್ವತಃನೇ ನಿವಾರಣೆ ಮಾಡ್ದ ಕೂರ್ಮಾವತಾರ ರೂಪದಲ್ಲಿ ತಾಳುವುದರ ಮೂಲಕ ಅನ್ನುವಂಥದ್ದು ಅಪ್ಪಯ್ಯ ದೀಕ್ಷಿತರ ಒಂದು ನಿಲುವು ಆಗಿತ್ತು. ಅದ್ವೈತಿಗಳು ಅಪ್ಪಯ್ಯ ದೀಕ್ಷಿತರನ್ನ ನೆನೆಯಲೇಬೇಕು, ಬಹಳ ನಾವು ಕೃತಜ್ಞರಾಗಿರ್ಬೇಕು ಅವರಿಗೆ. ಅಂತಹ ಮಹಾನ್ ವಿಭೂತಿಗಳ ಪರಿಚಯ ಇರಲಿ ಮತ್ತು ಪ್ರಸಿದ್ಧವಾಗಿರುವಂತಹ ಶ್ಲೋಕಕ್ಕೆ ಅದೆಷ್ಟು ಕಾಂಟ್ರವರ್ಸಿ ಅನ್ನೋದಿರುತ್ತೆ, ಅದನ್ನ ಯಾರು ಹೇಗೆ ಸಮಾಧಾನವನ್ನು ಕೊಟ್ಟರು ಈ ವಿಚಾರವು ತಿಳಿಯಲಿ ಅನ್ನೋ ಕಾರಣದಿಂದ ಈ ಶ್ಲೋಕವನ್ನು ಇಲ್ಲಿ ನಾವು ನೆನಪಿಗೆ ಬಂತು, ಅದನ್ನ ಇಲ್ಲಿ ಹೇಳಿದೆ. ಮುಂದೆ ಸಮುದ್ರ ಮಥನ ವಿಷ ಹೊರಬಂದಾಗ ಮಹಾದೇವನು ಇಡೀ ಜಗತ್ತನ್ನ ಈ ವಿಷವು ಹುಟ್ಟಾಕ್ತದೆ ಅನ್ನೋ ಕಾರಣದಿಂದ ಬಲಶಾಲಿಗಳ ಕೆಲಸ ಏನು ಅಂತ ಹೇಳಿದ್ರೆ ಪ್ರಪಂಚದ ರಕ್ಷಣೆನೇನೆ ಅವರ ಕೆಲಸ. ಆ ಕಾರಣದಿಂದ ನಾನು ಈ
ಹಾಲಾಹಲವನ್ನ ಅಂದ್ರೆ ವಿಷವನ್ನ, ಕಾಲಕೂಟ ಎಂಬ ಹೆಸರಿನ ವಿಷವನ್ನ ನಾನು ಸ್ವೀಕರಿಸ್ತೇನೆ ಅನ್ನೋ ರೂಪದಲ್ಲಿ ಅವನು ಭಕ್ಷಣ ಮಾಡ್ತಾನೆ, ಕೈಯಲ್ಲಿ ಹಿಡಿದುಕೊಂಡು. ಬೊಗಸೆಯಿಂದ ಭಕ್ಷಣ ಮಾಡುವಾಗ ಸ್ವಲ್ಪ ಬೊಗಸೆಯಿಂದ ಆಚೆ ಈಚೆ ಜಾರಿರುವಂತಹ ಒಂದೆರಡು ಬಿಂದುಗಳನ್ನ ಈ ವಿಷಜಂತುಗಳು ಅಂತ ಕರೆಯಲ್ಪಡುವಂತಹ ಸರ್ಪ, ವೃಶ್ಚಿಕ ಇತ್ಯಾದಿಗಳು ಆ ಅದನ್ನು ಸ್ವೀಕರಿಸಿದು. ಆದ್ರಿಂದಲೇನೆ ಅವು ಇವಾಗಲೂ ವಿಷಜಂತುಗಳಾಗಿದ್ದಾವೆ ಅನ್ನುವ ಮಾತನ್ನು ಅದರಲ್ಲಿ ನೋಡ್ತಾರೆ. ಅಲ್ಲಿಗೆ ನಾವು 7ನೇ ಅಧ್ಯಾಯ ಮುಗಿಸಿದ್ವಿ. 8ನೇ ಅಧ್ಯಾಯ ಪೀತೆ ಗರೆ ವೃಷಾಂಕೇಣ ಪ್ರೀತಾಸ್ತೆ ಮರದಾನವಾಹ ಮಮಂಥುಸ್ತರಸಾಂ ಸಿಂಧುಂ ಹವಿರ್ಧಾನಿ ತಥೋ ಭವತ್. ವಿಷ ಅದನ್ನ ಮಹಾದೇವನು ಸ್ವೀಕರಿಸಿದಾಗ ದೇವತೆಗಳು ಮತ್ತು ದಾನವರು ಅವರಿಗೆ ಇಬ್ಬರಿಗೂ ಕೂಡ ಬಹಳವಾಗಿರುವಂತಹ ಸಂತೋಷ ಉಂಟಾಯಿತು. ಇನ್ನು ಮೇಲೆ ನಮ್ಮ ಕಾರ್ಯಕ್ಕೆ ಅಡ್ಡಿ ಅನ್ನುವಂತಹದ್ದೇನಿಲ್ಲ, ನಿವಾರಣೆ ಆಯಿತು ಅಂತ ಹೇಳಿ ಅತ್ಯುತ್ಸಾಹದಿಂದ ಅವರು ಮಂಥನವನ್ನ ಶುರು ಮಾಡ್ತಾರೆ. ಆ ಮಂಥನ ಮಾಡಿದಾಗ ಒಳಗಡೆಯಿಂದ ಒಂದೊಂದಾಗಿ ಹೇಗೆ ಕಾಲಕೂಟ ಅನ್ನೋದು ಹೊರಗೆ ಬಂತು, ಆಮೇಲೆ 2ನೇ ಹಂತದಲ್ಲಿ ಕಾಮಧೇನು ಅನ್ನುವಂತಹ ಒಂದು ಹಸು ಹೊರಗಡೆ ಬರುತ್ತೆ. ಅದು ಮೂಲ ಉದ್ದೇಶ ಅಂದ್ರೆ ಯಜ್ಞಯಾಗಾದಿಗಳಿಗೆ ಬೇಕಾಗಿರುವಂತಹ ಘೃತವನ್ನ, ತುಪ್ಪವನ್ನ ಕೊಡೋದಕ್ಕೆ ಆ ಕಾಮಧೇನು ಹೊರಬಂದಿದ್ದು. ಅಂದ್ರೆ ಕಾಮಧೇನುವಿನಿಂದ ಹಾಲು, ಅದರಿಂದ ಮೊಸರು, ಅದರಿಂದ ತುಪ್ಪ, ಬೆಣ್ಣೆಯಿಂದ ತುಪ್ಪ ಮಾಡಿಕೊಂಡು ಆ ತುಪ್ಪವನ್ನೇ ಅಗ್ನಿಹೋತ್ರಾದಿಗಳಿಗೆ ಬಳಸಬೇಕು. ಆ ಮೂಲಕವಾಗಿ ಜಗತ್ತಿಗೆ ಅಗ್ನಿಹೋತ್ರ ಅನ್ನುವಂತಹದ್ದನ್ನ ಸ್ಥಾಪಿಸಬೇಕು ಅನ್ನೋ ಉದ್ದೇಶ ಆ ಕಾಮಧೇನು ಹುಟ್ಟಿದ್ದು ಅನ್ನುವಂತಹದ್ದನ್ನ ನಾವು ಗಮನಿಸಬಹುದು. ಆ ಕಾಮಧೇನು ಹೊರಬಂದಾಗ ಅಗ್ನಿಹೋತ್ರಾದಿಗಳನ್ನೇ ನಿತ್ಯಕರ್ಮವಾಗಿ ಆಚರಿಸುವಂತಹ ವೇದಾಧ್ಯಯನ ಸಂಪನ್ನ ಋಷಿಗಳು ಅದನ್ನ ಸ್ವೀಕರಿಸ್ತಾರೆ. ಇದು ನಮಗೆ ಪ್ರತಿನಿತ್ಯವೂ ಅಗ್ನಿಹೋತ್ರಕ್ಕೆ ಬೇಕಾಗುತ್ತೆ. ಆದ್ರಿಂದ ಇವತ್ತಿಗೂ ಅಗ್ನಿಹೋತ್ರ ಇರುವಂತಹ ಮನೆಯಲ್ಲಿ ಅಥವಾ ಅವರ ಮನೆತನದಲ್ಲಿ ಒಂದು ಮಾತು ಹೇಳ್ತಾರೆ, ಅಗ್ನಿಹೋತ್ರ ಇಡ್ಬೇಕು ಅಂದ್ರೆ 1-2 ಹಸು ಇರ್ಬೇಕ್ರಿ ಮನೆಯಲ್ಲಿ ಅಂತ. ಅಂದ್ರೆ ಅದು ಅಗ್ನಿಹೋತ್ರಕ್ಕೂ ಹಸುವಿಗೂ ಅಷ್ಟು ಅವಿನಾಭಾವ ಸಂಬಂಧ. ಅವೆರಡು ಜೊತೆಗೇನೆ ಇರ್ತವೆ. ಒಂದಿದ್ದು ಇನ್ನೊಂದಿಲ್ಲ ಅಂದ್ರೆ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಆಮೇಲೆ ಹಾಗೇನೆ ಆ ಕಾಮಧೇನು ಆ ವೇದಾಧ್ಯಯನ ಸಂಪನ್ನ ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡುವ ಸಾಮರ್ಥ್ಯವುಳ್ಳಂತಹ ಋಷಿಗಳು ಅದನ್ನ ಸ್ವೀಕರಿಸಿದ್ರು. ಹಾಗೇನೆ ಮಂಥನ ಅನ್ನೋದು ಮುಂದುವರಿಯಿತು. ಆವಾಗ ಅದರ ಒಳಗಡೆಯಿಂದ ಅತ್ಯಂತ ಶುಭ್ರ ವರ್ಣದ, ಚಂದ್ರನಂತೆ ಬೆಳ್ಳಗಿರುವಂತಹ ವರ್ಣದ ಒಂದು ಕುದುರೆ ಹೊರಬಂತು. ಅದು ಉಚ್ಚೈಶ್ರವಸ್ಸು ಅಂತ ಆ ಕುದುರೆ ಹೆಸರು. ಅದನ್ನ ದೈತ್ಯರ ರಾಜನಾಗಿರುವಂತಹ ಬಲಿ ಚಕ್ರವರ್ತಿ ಅದನ್ನ ನನಗ್ ಬೇಕು ಅಂತ ಹೇಳಿ ಅವನು ಅದನ್ನು ಸ್ವೀಕರಿಸ್ತಾನೆ. ಆಮೇಲೆ ಬರುತ್ತದೆ 4 ದಂತಗಳಿಂದ ಕೂಡಿರುವಂತಹ ಐರಾವತ ಅನ್ನುವಂತಹ ಒಂದು ಆನೆ. ಬಹಳ ತೇಜಸ್ಸಿನಿಂದ ಕೂಡಿರುವಂತಹ ಆನೆ ಅದು. ಕೈಲಾಸ ಪರ್ವತದಂತೆ ಶುಭ್ರವಾಗಿರುವಂತಹ ಆನೆ. ಆ ಆನೆಯನ್ನ ಇಂದ್ರ ತನ್ನದಾಗಿಸಿಕೊಳ್ತಾನೆ. ಆಮೇಲೆ ಆನೆಯ ನಂತರ ಬರುವಂತಹದ್ದು ಮಣಿ. ಆ ವಿಶೇಷವಾಗಿರುವಂತಹ ಮಣಿ ಹೆಸರು ಕೌಸ್ತುಭ ಅಂತ ಹೇಳಿ. ಇಲ್ಲಿವರೆಗೂ ಅಂತಹ ಮಣಿಯನ್ನ ತ್ರಿಲೋಕಗಳಲ್ಲಿಯೂ ಯಾರೂ ನೋಡಿರಲಿಲ್ಲ. ಅಂತಹ ವಿಶೇಷವಾಗಿರುವಂತಹ ಕೌಸ್ತುಭ ಮಣಿ ಅನ್ನುವಂತಹದ್ದು ಅದನ್ನ ಮಹಾವಿಷ್ಣು ಅಜಿತಾವತಾರದಲ್ಲಿ ಇರ್ತಾನಲ್ವಾ, ಆ ಅಜಿತಾವತಾರನಲ್ಲಿರುವಂತಹ ಮಹಾವಿಷ್ಣು ಇದು ನನಗ್ ಬೇಕು ಅನ್ನುವಂತಹ ಅಪೇಕ್ಷೆಯನ್ನ ಸಲ್ಲಿಸಿದಾಗ ಎಲ್ಲರೂ ಅವರನ್ನ ಅತ್ಯಂತ ಆದರ ಗೌರವದಿಂದಲೇ ಆ ಕೌಸ್ತುಭ ಮಣಿಯನ್ನ ಮಹಾವಿಷ್ಣುವಿಗೆ ಅರ್ಪಿಸ್ತಾರೆ. ನಂತರ ಆ ಸಮುದ್ರದಿಂದ ಬರುವಂತಹದ್ದು ಒಂದು ವೃಕ್ಷ, ಅದರ ಹೆಸರು ಕಲ್ಪವೃಕ್ಷ ಅಂತ ಹೇಳಿ. ಆ ಕಲ್ಪವೃಕ್ಷ ಅಂದ್ರೆ ಇಲ್ಲಿ ಭಾಗವತ ಒಂದು ಶ್ಲೋಕ ಬಹಳ ಸ್ವಾರಸ್ಯಕರ ಇದೆ. ಶುಕಮುನಿ ಕಥೆಯನ್ನು ಹೇಳ್ತಾ ಇದ್ದಾನಲ್ಲ ಪರೀಕ್ಷಿತನಿಗೆ, ಆ ಪರೀಕ್ಷಿತ ಕಲ್ಪವೃಕ್ಷವನ್ನ ಹೇಗೆ ಹೊಗಳ್ತಾನೆ ಅಂದ್ರೆ, ನೋಡ್ ಪರೀಕ್ಷಿತ, ನೀನು ಯಾವ ರೀತಿ ಪ್ರಜೆಗಳ ಎಲ್ಲಾ ಕಾಮನೆಗಳನ್ನು ಈಡೇರಿಸ್ತೀಯೋ
ನಿನ್ನಂತೇನೆ ಎಲ್ಲಾ ಕಾಮನೆಗಳನ್ನ ಈಡೇರಿಸುವ ಒಂದು ವೃಕ್ಷ ಇದೆ, ಅದು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಕಲ್ಪವೃಕ್ಷದಂತೆ ನೀನಿದೀಯಾ ಅಂತ ಹೇಳೋದಿಲ್ಲ, ನಿನ್ನಂತೆ ಕಲ್ಪವೃಕ್ಷ ಇದೆ ಅಂತ ಹೇಳ್ತಾನೆ. ಇದು ಆ, ವಿಶೇಷ ಸಾಹಿತ್ಯಿಕ ದೃಷ್ಟಿಯಿಂದ ನೋಡೋದು ಅಂತೇಳಿ. ಆ ಕಲ್ಪವೃಕ್ಷ ಎಲ್ಲರೂ ಸೇರಿಬಿಟ್ಟು ಇದು ಸ್ವರ್ಗದಲ್ಲಿರಲಿಕ್ಕೆ ಯೋಗ್ಯವಾಗಿರುವಂತಹದ್ದು ಅಂತ ನಿರ್ಣಯ ಮಾಡಿ ಆ ಸ್ವರ್ಗದಲ್ಲಿ ಅದನ್ನು ಇಟ್ಕೊಳ್ಳಲಾಗ್ತದೆ ಆ ಕಲ್ಪವೃಕ್ಷನ. ಆ ಕಲ್ಪವೃಕ್ಷದ ನಂತರ ಬರುವಂತಹದ್ದು ಬಹಳ ಸುಂದರವಾಗಿ ಅಪ್ಸರೆಯರನ್ನು ಮೀರಿಸಿರುವಂತಹ ಅತ್ಯಂತ ಆಕರ್ಷಕವಾಗಿ ಇರುವಂತಹ, ಯಾರನ್ನು ಆಕರ್ಷಿಸಬಲ್ಲದು ಅಂತಹ ಸೌಂದರ್ಯವನ್ನ ಹೊಂದಿರುವಂತಹ ಮತ್ತು ಅತ್ಯಂತ ಸುಂದರವಾದ ಲಕ್ಷಣಗಳಿಂದ ಕೂಡಿರುವಂತಹ ಲಕ್ಷ್ಮೀದೇವಿ ಅನ್ನೋಳು ಅಲ್ಲಿಂದ ಪ್ರಕಟವಾಗ್ತಾಳೆ. ಲಕ್ಷ್ಮೀದೇವಿ ಹೆಸರು ಬಗ್ಗೆ ನಾವು ಸ್ವಲ್ಪ ಜಿಜ್ಞಾಸೆ ಮಾಡ್ಬೇಕಿಲ್ಲಿ. ಬಹಳ ನಾವು ಏನ್ ಅನ್ಕೊಳ್ತೀವಿ ಲಕ್ಷ್ಮೀದೇವಿ ಅಂತ ಹೇಳಿದ ತಕ್ಷಣ, ಶಬ್ದದ ಅರ್ಥ, ಲಕ್ಷ್ಮಿ ಅನ್ನುವ ಶಬ್ದದ ಅರ್ಥ ದುಡ್ಡು, ಸಂಪತ್ತು, ದ್ರವ್ಯ, ಇದ್ಯಾವುದೂ ಅಲ್ಲ. ಲಕ್ಷಯತೆ ಅನೇನ ಇತಿ ಲಕ್ಷ್ಮಿ ಅಂತ ಅದರ ರೂಪ. ಅಂದ್ರೆ ತಾನಿರೋದನ್ನ ಎಲ್ಲರೂ ಗುರುತಿಸ್ತಾರೆ. ಈಗ ನಾವು ಹೇಗೆ ಹೇಳ್ತೀವಿ, ಆ ಇರ್ತಾರೆ ತುಂಬಾ ಕೆಲವೊಬ್ರು ಇರ್ತಾರೆ, ಅವ್ರು ತಮ್ಮ ಇರುವಿಕೆಯಿಂದಲೇನೆ ಎಲ್ಲರಿಂದ ಆಕರ್ಷಿತಗೊಳ್ತಾರೆ. ಅವ್ರು ಏನ್ ಹೇಳ್ಬೇಕಾಗಿಲ್ಲ, ಮಾತನಾಡ್ಬೇಕಾಗಿಲ್ಲ, ತಮ್ಮದ ಪರಿಚಯ ಮಾಡ್ಕೊಳ್ಬೇಕಾಗಿಲ್ಲ, ಏನೂ ಇಲ್ಲ. ಅಂತಹವರು ವಾಸ್ತವ ಅರ್ಥದಲ್ಲಿ ಲಕ್ಷ್ಮಿ ಅಂತ. ಅಂದ್ರೆ ಲಕ್ಷ್ಮಿ ಅಂದ್ರೆ ಬಹಳ ಆಕರ್ಷಣೆ ಮಾಡುವಂಥವಳು, ತನ್ನ ಇರುವಿಕೆ ಮಾತ್ರದಿಂದಲೇನೆ ಇತರರನ್ನ ಆಕರ್ಷಿಸುವಂಥವಳು ಅನ್ನೋದು ಲಕ್ಷ್ಮಿ ಅನ್ನೋ ಶಬ್ದದ ಅರ್ಥ. ಋಗ್ವೇದದಲ್ಲಿ, ವೇದದ ಮೂಲ ಭಾಗದಲ್ಲಿ, ಸಂಹಿತಾ ಭಾಗದಲ್ಲಿ ಲಕ್ಷ್ಮಿ ಎನ್ನುವಂತಹ ಪದ ಕೇವಲ 2 ಬಾರಿ ಬಂದಿರುವಂತಹದ್ದು. ನಂತರ ವೇದದ ಪರಿಶಿಷ್ಟ ಅನ್ನುವಂತಹ ಭಾಗದಲ್ಲಿ ಈ ಲಕ್ಷ್ಮಿಯನ್ನ ಒಂದು ರೂಪವಾಗಿ, ಸೌಂದರ್ಯವಾಗಿ ಅಥವಾ ಒಂದು ಸ್ತ್ರೀ ಆಕಾರದಲ್ಲಿ ಹೊಗಳಿದ್ದನ್ನು ನಾವು ಋಗ್ವೇದದ ಪರಿಶಿಷ್ಟದಲ್ಲಿ ಬರುವಂತಹ ಶ್ರೀ ಸೂಕ್ತ ಅಂತ ಹೇಳುವ ಒಂದು ಸೂಕ್ತದಲ್ಲಿ ನಾವು ಕಾಣುತ್ತೇವೆ. ಆ ಸೂಕ್ತಕ್ಕಿಂತಲೂ ಮೂಲದಲ್ಲಿ ಸಂಹಿತಾ ಭಾಗದಲ್ಲಿ ಲಕ್ಷ್ಮಿ ಅಂದ್ರೆ ಆಕರ್ಷಕ ಅನ್ನೋ ಅರ್ಥದಲ್ಲಿದೆ, ಸಂಪತ್ತಿನ ಜೊತೆಗಿರೋದು ಅನ್ನೋ ಅರ್ಥದಲ್ಲಿದೆ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು ಅನ್ನೋ ಮಂತ್ರದಲ್ಲಿ, ಆಮೇಲೆ ಸಕ್ತುಮಿವ ತಿತೌನ ಪುನಂತೋ ಯತ್ರ ಧೀರ ಮನಸಾ ವಾಚಮಕೃತ ಅನ್ನೋ ಮಂತ್ರ, ಅತ್ರ ಸಖಾ ಆಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ ನಿಹಿತಾಧಿವಾಚಿ ಅನ್ನೋ ಮಂತ್ರದಲ್ಲಿ ಬರುತ್ತೆ. ಇದರಲ್ಲಿ, ಈ ಮಂತ್ರದಲ್ಲಿ ಮತ್ತೆ ಪುನಃ ಆಕರ್ಷಣೆ, ತನ್ನ ಇರುವಿಕೆ ಮಾತ್ರದಿಂದಲೇನೆ ಎಲ್ಲರಿಂದ ಗಮನಿಸಲ್ಪಡುವಂಥವಳು ಅನ್ನುವ ವರ್ಣನೆ ಅನ್ನುವ ಅರ್ಥದಲ್ಲಿ ಬಳಸಲಾಗಿದೆ. ಯಾಕಿದನ್ನ ನಾವು ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ನಾವು ಲಕ್ಷ್ಮಿ ಅಂದ್ರೆ ಸಂಪತ್ತು ಅಂತ ಜೋಡಿಸ್ತೀವಲ್ವಾ, ಇದು ಯಾವಾಗಿಂದ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು ಅನ್ನೋದು ನನಗೆ ಇನ್ನೂ ಅರ್ಥ ಆಗಿಲ್ಲ. ಲಕ್ಷ್ಮಿ ಅಂದ್ರೆ ಸೌಂದರ್ಯ, ಲಕ್ಷ್ಮಿ ಅಂದ್ರೆ ಆಕರ್ಷಣೆ. ಬಹುಶಃ ಬಂಗಾರ ಎಲ್ರಿಗೂ ಆಕರ್ಷಿಸ್ತದೆ ಅನ್ನೋ ಕಾರಣಕ್ಕೆ ಬಂಗಾರಕ್ಕೂ ಲಕ್ಷ್ಮಿಗೂ ಆಕರ್ಷಣೆ ಕಾಮನ್ ಇರುವುದರಿಂದ ಬಂಗಾರವನ್ನ ಲಕ್ಷ್ಮಿ ಅನ್ನೋ ರೂಪದಲ್ಲಿ ಪೂಜೆ ಮಾಡುವ ಒಂದು ಪ್ರಥಾ ಹುಟ್ಕೊಂಡು ಬಂತೇನೋ ಅನ್ನೋದು ನನ್ನ ಅನಿಸಿಕೆ. ನನಗೆ ಇದರ ಬಗ್ಗೆ ನಿಲುವು ತಾಳುವಷ್ಟು ಇನ್ನೂ ಪುರಾವೆಗಳಾಗ್ಲಿ ಅಥವಾ ಅಧ್ಯಯನ ಆಗ್ಲಿ ಇನ್ನೂ ಬಂದಿಲ್ಲ. ನನ್ನ ಅನಿಸಿಕೆ ಇದು. ಇರ್ಲಿ. ಗುರುಗಳೇ, ಶ್ರೀ ಸೂಕ್ತದಲ್ಲಿ 2 ಸಲ ಲಕ್ಷ್ಮಿ ಅಂತ ಬರುತ್ತೆ. ಹ್ಮ್ ಇನ್ಫ್ಯಾಕ್ಟ್ ನಾವು ಅದನ್ನ ಅಲ್ಲ,
ಆ ಶ್ರೀ ಸೂಕ್ತದಲ್ಲಿ 2 ಬಾರಿ ಲಕ್ಷ್ಮಿ ಅಂತ ಬಂದ್ರೂನುವೆ ಆ ಸೂಕ್ತದ ಸಾರಾಂಶ ರೂಪದಲ್ಲಿ ಹಾ, ಹೌದು. ಇವಳು ಒಬ್ಬಳು ದೇವತೆ, ಸಂಪತ್ತನ್ನು ಕೊಡುವವಳು ಅನ್ನೋ ರೂಪದಲ್ಲಿದೆ. ಆ ಚಿಕ್ಲೀತ ವಸಮೆ ಗೃಹೆ ಅಂತ ಇದೆ ನೋಡಿ. ಚಿಕ್ಲೀತ ಆ ಲಕ್ಷ್ಮಿಯ ಮಗನ ಹೆಸರು. ಮಗನನ್ನು ನನ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ತಾಯಿ ತಂತಾನೆ ಬರ್ತಾಳೆ ಅನ್ನೋ ಒಳ ಅರ್ಥ ಅದು. ಸರಿ ಬಿಡ್ರಿ. ಆನಂದ, ಕರ್ದಮ ಅಂತ ಇದೆ ನೋಡಿ. ಕರ್ದಮ ಮತ್ತು ಚಿಕ್ಲೀತ ಮಕ್ಕಳ ಹೆಸರು ಇದರಲ್ಲಿ. ಸರಿ. ಪುರುಷಾಕೃತಿ, ಒಂದು ವ್ಯಕ್ತಿಯ ಆಕೃತಿ ಅಥವಾ ನಾವು ಅದನ್ನೇನ್ ಹೇಳ್ತೀವಿ, ಪರ್ಸಾನಿಫಿಕೇಶನ್ ಅನ್ನೋದು ಶ್ರೀ ಸೂಕ್ತದಲ್ಲಿ ನೋಡ್ತೇವೆ. ಇದು ಬಿಟ್ಟು ಮೂಲ ಸಂಹಿತದಲ್ಲಿ ಪರ್ಸಾನಿಫಿಕೇಶನ್ ಇಲ್ಲ, ಅದೊಂದು ಗುಣ, ಅದೊಂದು ಭಾವ ಅನ್ನೋ ಅರ್ಥದಲ್ಲಿ ಇದೆ. ಈ ಲಕ್ಷ್ಮೀ ದೇವಿ ಸಮುದ್ರದಲ್ಲಿ ಬಂದಾಗ ಎಲ್ರಿಗೂ ಆಶ್ಚರ್ಯ ಆಗುವಂತೆ, ಎಲ್ರ ಗಮನವು ಅವಳ ಮೇಲೆ ನಿಟ್ಟಿರುವಂತೆ, ಅಷ್ಟು ಸೌಂದರ್ಯದಿಂದ, ಅಷ್ಟು ಆಕರ್ಷಣೆಯಿಂದ ಕೂಡಿರುವಂಥವಳು. ಅವಳಿಂದ ಹೊರಗಡೆ ಬಂದಾಗ ಇಂದ್ರ ಅವಳನ್ನು ಕೂತ್ಕೊಳ್ಳೋದಕ್ಕೆ, ಅವಳ ಆಕರ್ಷಣೆಗೆ ಮರುಗಾಗಿ ಅಂತ ಹೇಳಬಹುದು. ಅಷ್ಟು ಕಮಾಂಡ್, ಅಷ್ಟು ಅಥೆಂಟಿಸಿಟಿ ಅಲ್ಲಿ. ನಾವು ಏನಾಗಿದೆ ನಮ್ಮ ಕಾಲದಲ್ಲಿ ಅಥವಾ ಸಾಹಿತ್ಯ ಅದು ಏನೇನೋ ಇರ್ಲಿ, ಅವಳ ಆಕರ್ಷಣೆಗೆ ಮರುಗಾಗಿ ಈ ವಾಕ್ಯದಿಂದ ನಮಗ್ ಬರೋ ಮನಸ್ಸಿನಲ್ಲಿ ಬರೋ ಕಲ್ಪನೆನೇ ಬೇರೆ. ಸಾಹಿತ್ಯಿಕವಾಗಿ ಏನು ಅವಳ ಆಕರ್ಷಣೆ ಅಂತ ಹೇಳ್ತೀವಿ, ಅದಲ್ಲ ಇಲ್ಲಿ. ಅಂದ್ರೆ ಒಂದು ಅವ್ರನ್ನ ನೋಡಿದ ತಕ್ಷಣ ಗೌರವಿಸ್ಬೇಕು, ಅವ್ರನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು, ನೋಡಿದ ತಕ್ಷಣ ಅವರಿಗೆ ನಾವೆಲ್ಲ ನನ್ನಲ್ಲಿರುವಂತಹ ಎಲ್ಲಾ ಆ ಬೇರೆ ಬೇರೆ ಆಲೋಚನೆಗಳು, ಆಚೆ ಈಚೆ ಎಲ್ಲ ಇರುವಂತ ಎಲ್ಲ ಆಲೋಚನೆಗಳು ಹೋಗ್ಬಿಟ್ಟು ತಕ್ಷಣದಲ್ಲಿ ಎಲ್ಲವೂ ಕಾನ್ಸಂಟ್ರೇಟೆಡ್ ಆಗಿ ಅವ್ರ ಮೇಲೆ ಇರಬೇಕು. ಈ ರೀತಿಯ ಒಂದು ಭಾವನೆ ನಾವಿಲ್ಲಿ ಗಮನಿಸ್ಬೇಕು. ಹಾಗೆ ಇಂದ್ರ ಅವರ ಆಕರ್ಷಣೆಗೆ, ಆ ಲಕ್ಷಣಕ್ಕೆ ಬೆರಗಾಗಿ ಕೂತ್ಕೊಳ್ಳೋದಕ್ಕೆ ಅದ್ಭುತವಾಗಿರುವಂತಹ ಒಂದು ಸಿಂಹಾಸನವನ್ನ ತಯಾರು ಮಾಡ್ತಾನೆ. ಅವಳು ಆ ಸಿಂಹಾಸನದ ಮೇಲೆ ಕೂತಿರುವಂತೇನೆ ಅವಳಿಗೆ ಅಭಿಷೇಕ ಮಾಡಲಾಗ್ತದೆ. ಅಭಿಷೇಕ ಮಾಡುವವರು ಬೇರೆ ಯಾರು ಅಲ್ಲ, ಸ್ವತಃ ಗಂಗಾ, ಯಮುನಾ, ಕಾವೇರಿ ಇತ್ಯಾದಿ ನದಿಗಳೇ ಮೂರ್ತಿ ರೂಪದಲ್ಲಿ ಬಂದು ಆ ತಮ್ಮ ತೀರ್ಥದಿಂದಲೇನೆ ಅಭಿಷೇಕವನ್ನು ಮಾಡುವಂಥವ್ರಾಗ್ತಾರೆ. ಸಾಕ್ಷಾತ್ ಭೂದೇವಿಯೇನೆ ಅನೇಕಾನೇಕ ಔಷಧಿಗಳನ್ನ, ಗಿಡಮೂಲಿಕೆಗಳನ್ನ ತಯಾರು ಮಾಡಿಸಿ ಆ ಲಕ್ಷ್ಮಿಗೆ ಕೊಡುವಂಥವ್ರಾಗ್ತಾರೆ. ವಸಂತನು ಚೈತ್ರ ವೈಶಾಖಗಳಲ್ಲಿ ಅರಳುವ ಪುಷ್ಪಗಳೆಲ್ಲವನ್ನೂ ಸೇರಿಸ್ಬಿಟ್ಟು ಒಂದು ಮಾಲೆಯನ್ನ ಮಾಡಿ ಆ ಮಾಲೆಯನ್ನ ಆ ಲಕ್ಷ್ಮೀ ದೇವಿಗೆ ಕಾಣಿಕೆಯಾಗಿ ಕೊಡುವಂಥವನಾಗ್ತಾನೆ. ಋಷಿ ಮುನಿಗಳು ವೇದ ಮಂತ್ರಗಳನ್ನೆಲ್ಲ ಉಚ್ಚರಿಸಿ ಆ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡ್ತಾರೆ. ಮೋಡಗಳು ಮತ್ತೆ ಪುನಃ ಮನುಷ್ಯಾಕೃತಿಯಲ್ಲಿ ಬಂದ್ಬಿಟ್ಟು ಢೋಲು, ನಗಾರಿ ಇತ್ಯಾದಿಗಳನ್ನ ವಾದಿಸಿ ತಮ್ಮ ಸೇವೆಯನ್ನ ಸಲ್ಲಿಸುವಂತವರಾಗ್ತಾರೆ. ಹೀಗೇನೆ ಇರುವಾಗ ಆ ಸಮುದ್ರದ ದೇವತೆ, ಸಮುದ್ರವೇನೆ ಲಕ್ಷ್ಮಿಗೆ, ದೇವಿಗೆ ಒಂದು ಅವಳ ಸಮುದ್ರದ ಅಲೆಯೇನೆ ಆ ಲಕ್ಷ್ಮೀ ದೇವಿಗೆ ಸೆರಗು ಆಗುವಂತೆ ಒಂದು ವಿಶೇಷವಾದ ರೇಷ್ಮೆ ವಸ್ತ್ರವನ್ನ, ರೇಷ್ಮೆಗಿಂತಲೂ ವಿಶೇಷವಾಗಿರುವಂತಹ ವಸ್ತ್ರವನ್ನ ಸಮುದ್ರ ರಾಜ ಅವಳಿಗೆ ಉಡುಗೊರೆಯಾಗಿ ಕೊಡುವಂತವನಾಗ್ತಾನೆ. ಇಂತಹ ಸಂದರ್ಭದಲ್ಲಿ ಅವಳ ಜೊತೆಗೆ ಬಂದಿರುವಂತಹ ಆನೆಗಳು, ಅಲ್ಲಿರುವಂತಹ ಆನೆಗಳು ಈ ಎಲ್ಲರೂ ಕೊಟ್ಟಿರುವಂತಹ ಉಡುಗೊರೆಗಳ ಅವನ್ನೆಲ್ಲವನ್ನ ಬಳಸಿ ಅದರಲ್ಲಿ ಏನೇ 2 ಚಿನ್ನದ ಬಿಂದಿಗೆಗಳನ್ನ ಆನೆ ಒಂದೊಂದು ತೆಗೆದುಕೊಂಡು ಆ ಸಮುದ್ರದ ಜಲದಿಂದ ಆ ಲಕ್ಷ್ಮೀ ದೇವಿಗೆ ಒಟ್ಟಾರೆಯಾಗಿ ಅಭಿಷೇಕವನ್ನು ಮಾಡ್ತವೆ. ನಾವು ಪ್ರಸಿದ್ಧವಾಗಿ ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿ ಎನ್ನುವಂತಹ ರೀತಿಯಲ್ಲಿ ಚಿತ್ರ ಏನ್ ಕಾಣ್ತೀವಲ್ವಾ, ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ, ಆಚೆ ಈಚೆ ಆನೆಗಳು ಚಿನ್ನದ ಬಿಂದಿಗೆಯಿಂದ ಅವಳನ್ನ ಅಭಿಷೇಕ ಮಾಡ್ತಾ ಇರ್ತಾರೆ. ಆ ಅಭಿಷೇಕದ ಆ ಚಿತ್ರದ ವರ್ಣನೆ ನಾವು ಇಲ್ಲಿ ಸೇರ್ತೇವೆ, ಈ ಭಾಗವತದಲ್ಲಿ ನೋಡ್ತೇವೆ. ಅಂದ್ರೆ ಆ ಚಿತ್ರಕ್ಕೆ ಮೂಲ ಸುಮ್ನೆ ಯಾರೋ ಕಲ್ಪನೆ ಮಾಡಿರುವಂತಹದ್ದು ಅಂತಲ್ಲ, ಆ ವರ್ಣನೆಗೆ ಮೂಲ ನಾವು ಭಾಗವತದಲ್ಲಿ ಕಾಣುವಂತವರಾಗ್ತೇವೆ. ಇಂತಹ ಆ ಲಕ್ಷ್ಮೀ ದೇವಿಗೆ ಎಲ್ಲಾ ದೇವತೆಗಳು ಉಡುಗೊರೆ ಎಲ್ಲ ಕೊಟ್ಟ ಮೇಲೆ
ಅವಳ ಆಕರ್ಷಣೆಗೊಳಗಾಗಿದ್ದೇನೋ ನಿಜ, ಆದ್ರೆ ಅಲ್ಲಿ ಗೌರವ ಅನ್ನುವಂತಹದ್ದಿದೆ, ತುಂಬಾ ದೊಡ್ಡವರು ಇವರು ಅನ್ನೋ ರೀತಿಯಲ್ಲಿದೆ. ಇದಕ್ಕಿಂತಲೂ ಹಿಂದೆ ಬಂದಿರುವಂತಹ ವಸ್ತುಗಳನ್ನ ನನಗ್ ಬೇಕು ಅಂತ ಹೇಳುವಂತಹವರು ಲಕ್ಷ್ಮೀದೇವಿ ಹುಟ್ಟಿದಾಗ ಹೊರಗಡೆ ಬಂದಾಗ ಯಾರು ಕೂಡ ನನಗಬೇಕು ಅನ್ನುವಂತಹ ದಾರ್ಷ್ಟ್ಯ ತೋರಿಸ್ಲಿಲ್ಲ. ಯಾಕಂದ್ರೆ ನಾನ್ ಪುಟ್ಟ ಒಂದಿದು ಅವ್ರ ಎದುರುಗಡೆ, ನಾನೇನ್ ಅವರನ್ನ ಇಟ್ಕೊಳ್ಬಲ್ಲೆ, ಸಾಕಬಲ್ಲೆ, ಗ್ರಹಿಸಬಲ್ಲೆ ಅಂತ. ಇವಾಗ ನೋಡಿ, ಆ ವಸ್ತು ನಾನು ತಗೊಳ್ತೇನೆ ಅಂತಂದ್ರೆ ಆ ವಸ್ತುವನ್ನ ನನ್ನ ಒಡೆತನದಲ್ಲಿ ಇಟ್ಕೊಳ್ತೀನಿ ಅಂತ. ನಾನು ಈ ಲಕ್ಷ್ಮಿ ನನ್ನ ಒಡೆತನದಲ್ಲಿ ಇಟ್ಕೊಳ್ಬಹುದಾ ಅಂತ ಅವರಿಗೆ. ಆದ್ರಿಂದ ಅವ್ರು ಯಾರು ಆ ದಾರ್ಷ್ಟ್ಯವನ್ನ ತೋರಿಸ್ಲಿಲ್ಲ, ನಾನ್ ಇಟ್ಕೊಳ್ಬಲ್ಲೆ ಅಂತ. ಅದನ್ನ ಆ ಲಕ್ಷ್ಮೀ ದೇವಿಗೆನೆ ಬಿಟ್ಬಿಟ್ರು. ಯಾರು ನಿನ್ಗೆ ಯಾರಿಗೆ ಇಷ್ಟನೋ ಅವ್ರ ಹತ್ರ ನೀನಿರು ಅನ್ನೋ ರೂಪದಲ್ಲಿ, ಅರ್ಥದಲ್ಲಿ. ಆವಾಗ ಆ ಲಕ್ಷ್ಮೀ ದೇವಿ ಯೋಚನೆ ಮಾಡ್ತಾಳೆ, ಆ ವಸಂತ, ಚೈತ್ರ, ವೈಶಾಖಗಳಲ್ಲಿ ಬರುವಂತಹ ಎಲ್ಲಾ ಹೂಗಳನ್ನ ಪೋಣಿಸಿ ಒಂದು ಮಾಲೆಯನ್ನು ಮಾಡಿದ್ನಲ್ಲ, ಆ ಮಾಲೆಯನ್ನ ಅವಳ ಕೈಯಲ್ಲಿ ಇಟ್ಕೊಂಡು ತನಗೆ ಯಾರಿಷ್ಟೋ ಅವಳನ್ನ ಒರೆಸ್ಲಿಕ್ಕೆ ಹೋಗ್ತಾರೆ. ಆವಾಗ ಬಹಳ 3 ಶ್ಲೋಕಗಳಿದಾವೆ, ಬಹಳ ಸುಂದರವಾಗಿದೆ. ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಾಳೆ, ಹೇಗೆ ಯೋಚನೆ ಮಾಡ್ತಾಳೆ ಅಂತ. ನನಗೆ ಒಂದು ಸ್ವಲ್ಪವೂ ಕುಂದು ಇಲ್ಲದ, ಸ್ವಲ್ಪವೂ ದೋಷಗಳಿಲ್ಲದ, ಸಂಪೂರ್ಣವಾಗಿ ಗುಣಗಳಿಂದಲೇನೆ ಕೂಡಿರುವ ಒಬ್ಬ ವ್ಯಕ್ತಿ ಬೇಕಲ್ಲ. ಅಂಥವ್ರು ಯಾರಾದರೂ ಇದಾರೇನೋ ಅಂತ ನೋಡ್ತಾ ಹೋದಾಗ ಅವಳ ಮನಸ್ಸಿನಲ್ಲಿ ಇರುವಂತಹ ಯೋಚನೆಗಳನ್ನೇ 3 ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಪೋಣಿಸಿದ್ದಾರೆ. 20ನೇ ಶ್ಲೋಕ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಚ್ಚ ನ ಸಂಗವರ್ಜಿತಂ ಕಶ್ಚಿನ್ಮಹಾಂಸ್ತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯೇ. ನನಗೊಂದು ಸ್ವಲ್ಪನೂ ದೋಷ ಇಲ್ಲದೆ ಇರುವಂಥವ್ರು ಬೇಕಾಗಿದ್ದಾರೆ, ಆದ್ರೆ ನಾನು ನೋಡ್ತೀನಿ ಅಂಥವ್ರು ಸಿಗ್ತಾನೆ ಇಲ್ವಲ್ಲ ಅಂತ ಹೇಳೋದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾರೆ. ನೂನಂ ತಪೋ ಯಸ್ಯ, ತುಂಬಾ ಮಹಾನ್ ತಪಸ್ವಿಗಳಿದ್ದಾರೆ, ಆದ್ರೆ ಮನ್ಯು ನಿರ್ಜಯ ನ, ಅವ್ರು ಸಿಟ್ಟನ್ನು ಗೆದ್ದಿಲ್ಲ. ನೀವು ಇಡೀ ಪುರಾಣದುದ್ದಕ್ಕೂ ನೋಡ್ತೀರಿ, ಮಹಾ ತಪಸ್ವಿಗಳು ಅಂತ ಯಾರಿರ್ತಾರೆ ಅವರೇ ಕೋಪ ಜಾಸ್ತಿ ಇರ್ತದೆ. ತುಂಬಾ ಮಹಾನ್ ತಪಸ್ವಿಗಳು, ಆದ್ರೆ ಸಿಟ್ಟನ್ನು ಗೆದ್ದಿಲ್ಲ ಅಂಥವ್ರಿದ್ದಾರೆ. ವಿಶೇಷವಾಗಿ ನೋಡ್ಬೇಕು ಅಂದ್ರೆ ದೂರ್ವಾಸರು. ಜ್ಞಾನಂ ಕ್ವಚಿತ್ ತಚ್ಚನ ಸಂಗವರ್ಜಿತಂ, ತುಂಬಾ ಜ್ಞಾನಿಗಳಿದ್ದಾರೆ, ಆದ್ರೆ ಅವ್ರ ಹತ್ರ ಸಂಘವರ್ಜಿತ ಅಂತಿಲ್ಲ. ಸಂಘವರ್ಜಿತ ಅಂದ್ರೆ ಏನು ಇಲ್ಲಿ ಅಂದ್ರೆ, ಅವರು ಪಾಪ ಪುಣ್ಯಗಳನ್ನ, ಅಥವಾ ಬರೀ ಪುಣ್ಯ ಅಂತಾನೆ ಇಟ್ಕೊಳ್ಳಿ, ಅವುಗಳನ್ನ ಅಂಟಿಸ್ಕೊಳ್ಳೋದಕ್ಕೆ ತಯಾರಿದ್ದಾರೆ ಅವರು. ಯಾರವರು ಅಂತ ಹೇಳೋದಾದ್ರೆ, ಯಾರ ಬಗ್ಗೆ ಇದನ್ನ ಅಪ್ಲೈ ಮಾಡಬಹುದು ಅಂತ ಕೇಳಿದ್ರೆ ಜ್ಞಾನಿಗಳು, ಆದ್ರೆ ಸಂಘ ಬಿಟ್ಟಿಲ್ಲ ಇನ್ನು. ಅಂಟುವಿಕೆ, ಪಾಪ ಕರ್ಮ ಫಲ ಅಂಟುವಿಕೆ ಅನ್ನೋದು ಅವರಿನ್ನೂ ಬಿಟ್ಕೊಂಡಿಲ್ಲ. ಯಾರವರು ಅಂದ್ರೆ ಗುರು ಮತ್ತು ಶುಕ್ರರು. ದೇವತೆಗಳ ಗುರು ಬೃಹಸ್ಪತಿ, ದೈತ್ಯರ ಗುರು ಶುಕ್ರ. ಮಹಾನ್ ಜ್ಞಾನಿಗಳು, ಬಹಳ ದೊಡ್ಡ ಜ್ಞಾನಿಗಳು. ಆದ್ರೆ ಅವರು ಕೂಡ ದೇವತೆಗಳಿಗೆ ನೀನ್ ಇದನ್ನ ಮಾಡಿದ್ರೆ ಹೀಗಾಗತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಉಪದೇಶ ಮಾಡುವಂಥವ್ರಾಗ್ತಾರೆ, ಮತ್ತು ಆ ಉಪದೇಶಕ್ಕೆ ತಾವು ಫಲವನ್ನು ಸ್ವೀಕರಿಸೋರಾಗ್ತಾರೆ. ಫಲ ಉಂಡಿದ್ದು ಇದೆ, ಪುರಾಣದುದ್ದಕ್ಕೂ ನೋಡ್ತೇವೆ. ಅವರನ್ನ ನಾವಿಲ್ಲಿ ಸೂಚಿಸಬಹುದು. ಜ್ಞಾನಿಗಳಿದ್ದಾರೆ, ಆದ್ರೆ ಕರ್ಮ ಫಲ ಅನ್ನುವಂತಹದ್ದು ಬಿಟ್ಟಿಲ್ಲ. ಕಶ್ಚಿನ್ ಮಹಾಂಸ್ತಸ್ಯ ನ ಕಾಮ ನಿರ್ಜಯ, ಮಹಾತ್ಮರಿದ್ದಾರೆ, ತುಂಬಾ ದೊಡ್ಡ ಇವರು, ಆದ್ರೆ ಕಾಮವನ್ನು ಗೆದ್ದಿಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಚಂದ್ರನನ್ನು ಉದಾಹರಣೆ ತೆಗೆದುಕೊಳ್ಬೇಕು. ತಾರಾ ಅವಳು ಬೃಹಸ್ಪತಿಯ ಪತ್ನಿ, ಚಂದ್ರ ಅವಳನ್ನು ಕಾಮಿಸಿರ್ತಾನೆ. ಚಂದ್ರನ ಉದಾಹರಣೆ. ಮಹಾತ್ಮರೇನೋ ಹೌದು, ಆದ್ರೆ ಕಾಮವನ್ನು ಗೆದ್ದಿಲ್ಲ. ಇಂಥವ್ರು ನನಗ್ ಮದುವೆ ಆಗೋದಕ್ಕೆ, ನನಗ್ ಒಡೆಯ ಆಗ್ಲಿಕ್ಕೆ ಸಾಧ್ಯ ಏನೋ ಅಂತ. ಸೈಶ್ವರ ಕಿಂ ಪರತೋ ವ್ಯಪಾಶ್ರಯೇ, ಇಂಥವ್ರಿಗೆ ನಾನು ನನ್ನ ಒಡೆಯ ಅಂತ ಹೇಳಿ ಒಪ್ಕೊಳ್ಳೇನು ಅಂತ ಲಕ್ಷ್ಮೀದೇವಿನ ಮನಸ್ಸಿನಲ್ಲಿ ಇರುವಂತಹ ಮಾತು. ಮುಂದುವರಿಸ್ತಾಳೆ 21ನೇ ಶ್ಲೋಕದಲ್ಲಿ. ಧರ್ಮ ಕ್ವಚಿತ್ ತತ್ರ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ ತತ್ರ ನ ಮುಕ್ತಿ ಕಾರಣಂ ವೀರ್ಯನ್ನ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ನ ಹಿ ದ್ವಿತೀಯೋ ಗುಣಸಂಗವರ್ಜಿತಃ. ಧರ್ಮ ಕ್ವಚಿತ್, ಮಹಾನ್ ಧರ್ಮ ಸೂಕ್ಷ್ಮಗಳನ್ನೆಲ್ಲವನ್ನೂ ಬಲ್ಲಂಥವ್ರು ಧರ್ಮಾತ್ಮರು. ಆದ್ರೆ ಭೂತ ಸೌಹೃದ ಅಂದ್ರೆ ಸಕಲ ಪ್ರಾಣಿಗಳಲ್ಲಿ ದಯೆ ಅನ್ನುವಂತಹದ್ದಿಲ್ಲ. ಯಾರು ಅವ್ರನ್ನ ಕುರಿತು ಹೇಳ್ತಾ ಇದ್ದಾರೆ?
ಧರ್ಮ ಮಹಾನ್ ಧರ್ಮಜ್ಞಾನಿಗಳು, ಧರ್ಮಿಷ್ಠರು, ಧರ್ಮಾತ್ಮರು. ಆದ್ರೆ ದಯೆ ಅನ್ನುವಂಥದ್ದಿಲ್ಲ ಪ್ರಾಣಿಗಳ ಮೇಲೆ. ಯಾರವನು? ಯಮ. ಯಮನಷ್ಟು ಧರ್ಮ ಬೇರೆಯವ್ರಿಗೆ ಗೊತ್ತೇ? ಅವನಿಗೆ ಧರ್ಮರಾಜ ಅಂತ ತಾನೇ ಹೆಸರು. ಆದ್ರೂ ಅವನಲ್ಲಿ ದಯೆ ಇಲ್ಲ, ಎಲ್ಲರನ್ನು ಕೊಂದು ಹಾಕ್ತಾ ಇದ್ದಾನೆ. ಒಂದು ತ್ಯಾಗ ಕ್ವಚಿತ್ ತತ್ರ ನ ಮುಕ್ತಿ ಕಾರಣಂ. ತ್ಯಾಗ ಮನೋಭಾವನೆ ಇದೆ, ಆದ್ರೆ ಅದು ಮುಕ್ತಿಗೆ ಕಾರಣದ ರೂಪದಲ್ಲಿ ಇಲ್ಲ. ತನಗೆ ಹೆಸರು ಬರಬೇಕು ಅನ್ನೋ ಕಾರಣದಲ್ಲಿ ತ್ಯಾಗ ಇದೆ. ಯಾರದು? ಶಿಬಿ ಮಹಾರಾಜ. ವೀರ್ಯನ್ನ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ. ಅನೇಕ ಪುರುಷರಲ್ಲಿ, ಅನೇಕರಲ್ಲಿ ವೀರ್ಯ ಅಂದ್ರೆ ಪರಾಕ್ರಮ ಅನ್ನುವಂಥದ್ದು ಸಾಕಷ್ಟಿದೆ. ಆದ್ರೆ ಅವರು ಅಜವೇಗ ನಿಷ್ಕೃತಂ, ಕಾಲದ ವೇಗದಲ್ಲಿ ಸಿಕ್ಕಾಕೊಳ್ಳುವಂಥವ್ರು. ಅಂದ್ರೆ ಅಜ ಅಂದ್ರೆ ಬ್ರಹ್ಮ, ವೇಗ ಅಂದ್ರೆ ಗತಿ, ಬ್ರಹ್ಮದ ಗತಿ ಅಂದ್ರೆ ಕಾಲದ ಗತಿಯನ್ನ ನಿಷ್ಕೃತಂ, ಆ ಕಾಲದ ಗತಿಯಿಂದ ತಪ್ಪಿಸ್ಕೊಂಡವ್ರಲ್ಲ. ಕಾಲದ ವೇಗದಲ್ಲಿ ಅವರು ಒಂದಿಲ್ಲ ಒಂದ್ ದಿವಸ ಹೋಗುವಂಥವ್ರೆ. ಆದ್ರಿಂದ ನಹಿ ದ್ವಿತೀಯೋ ಗುಣಸಂಗವರ್ಜಿತ. ಹೀಗೆ ನೋಡಿದಾಗ ನನಗೆ ಗುಣ ಎಲ್ಲಾ ಪ್ರಕೃತಿ ಪ್ರಕೃತಿಯಿಂದ ಅಥವಾ ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳು ಇವುಗಳನ್ನ ಆ ಬಿಟ್ಟಂತವರು ಸಿಗುತ್ತಾರೆ. ಆದ್ರಿಂದ ಅವರಿಂದ ನನಗೇನ್ ಪ್ರಯೋಜನ ಅಂತ. ನಹಿ ದ್ವಿತೀಯೋ ಗುಣಸಂಗ ವರ್ಜಿತ. ಈಗ ಇವಳು ಮದುವೆ ಆಗ್ಲಿಕ್ಕೆ ತಾನೇ ಹೊರಟಿದ್ದಾಳೆ. ಸತ್ವರಜಸ್ತಮೋ ಗುಣಗಳನ್ನು ಬಿಟ್ರೆ ಇವಳಿಗೆ ಮದುವೆ ಆಗಿರೋದ್ರಿಂದ ಏನ್ ಪ್ರಯೋಜನ? ಆದ್ರಿಂದ ಅಂತವ್ರು ಯಾರವರು ಅಂದ್ರೆ ಸನತ್ ಕುಮಾರಾದಿಗಳು. ಅವರು ತ್ರಿಗುಣಗಳಿಂದಲೇನೆ ಗೆದ್ದಂಥವ್ರು. ಅವ್ರಿಗೆ ಮದುವೆ ಅದರಲ್ಲಿ ಏನ್ ಪ್ರಯೋಜನ ಅಂತ ಇವಳು. ಕ್ವಚಿತ್ ಚಿರಾಯುರ್ನಹಿ ಶೀಲ ಮಂಗಲಂ ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ ಯತ್ರೋ ಭಯಂ ಕುತ್ರ ಚ ಸೋಪ್ಯ ಮಂಗಲಃ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾಂ. ಕ್ವಚಿತ್ ಚಿರಾಯು, ಒಬ್ಬನಿದ್ದಾನೆ ಬಹಳ ಚಿರಾಯು ಅಂತಾರೆ, ಬಹಳ 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 ವರ್ಷಗಳವರೆಗೆ ಅವರ ಜೀವನ ಇರಬಹುದು. ಆದ್ರೆ ನಹಿ ಶೀಲ ಮಂಗಲಂ, ಅವ್ರ ಜೊತೆಗೆ ಇರೋದ್ರಿಂದ ನನಗೇನ್ ಮಾಂಗಲ್ಯ ಅನ್ನುವಂತಹದ್ದು ಏನು ನನಗೆ ಬರೋದಿಲ್ವಲ್ಲ. ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಯೋಗ್ಯವಾದ ಆಚರಣೆ ಅನ್ನುವಂತಹದ್ದು ಅವ್ರ ಜೊತೆ ಇರೋದ್ರಿಂದ ಏನಾಗೋದಿಲ್ವಲ್ಲ. ಯಾರವರು? ಮಾರ್ಕಂಡೇಯಾದಿಗಳು. ಸಪ್ತಕಲ್ಪಾಂತ ಜೀವನ ಇರೋವರೆಗೂ 7 ಕಲ್ಪದವರೆಗೆ ಅವ್ರು ಜೀವಿಸ್ತಾರೆ. ಅಂತಹ ಚಿರಾಯು ಇದ್ದಾನೆ. ಆದ್ರಿಂದ ಅವ್ರನ್ನ ಮದುವೆ ಆದ್ರೆ ಮಾಂಗಲ್ಯ ಅನ್ನುವಂಥದ್ದು ಏನು ಉಳಿಯೋದಿಲ್ಲ, ಏನ್ ಇರೋದಿಲ್ಲ ಅದರಲ್ಲಿ. ಆದ್ರಿಂದ ಅವ್ರನ್ನ ಮದುವೆ ಆಗ್ಲಾರ್ದು. ಮತ್ತೆ ಕ್ವಚಿತ್ ತದಪ್ಯಸ್ತಿನ ವೇದ್ಯಮಾಯುಷಃ, ಕೆಲವರಿಗೆ ಗೃಹಸ್ಥೋಚಿತವಾಗಿರುವಂತಹ ಮಾಂಗಲ್ಯ ಕರ್ಮಗಳು ಎನ್ನುವಂತಹದ್ದೆಲ್ಲ ಅಧಿಕಾರಗಳಿರ್ತವೆ, ಸಾಮರ್ಥ್ಯ ಇರ್ತದೆ. ಆದ್ರೆ ಗೃಹಸ್ಥೋಚಿತವಾಗಿರುವಂತಹ ನಡವಳಿಕೆ, ಗೃಹಸ್ಥೋಚಿತವಾಗಿರುವಂತಹ ಮರ್ಯಾದೆ ಎಲ್ಲವೂ ಇರುತ್ತದೆ. ಆದ್ರೆ ಅವರು ದೀರ್ಘಾಯುಷಿಗಳಾಗಿರುವುದಿಲ್ಲ. ಯಾರವರು ಅಂತ ನೋಡಿದ್ರೆ ಹಿರಣ್ಯಕಶಿಪುವೇ ಮೊದಲಾದ ಹಿರಣ್ಯಕಶಿಪು, ರಾವಣ ಇತ್ಯಾದಿಗಳು ಒಳ್ಳೆಯ ಗೃಹಸ್ಥರವರು. ತಮ್ಮ ಕೊಂದಾಗ ಇಡೀ ಕುಟುಂಬವನ್ನ ಅದು ಹೇಗೆ ಹಿಡಿದುಕೊಂಡು ನಿಲ್ಲಿಸಿ ಎಲ್ಲರನ್ನು ಸಾಂತ್ವನ ಹೇಳ್ದ, ಅದು ಉತ್ತಮವಾದ ಗೃಹಸ್ಥನ ನಡವಳಿಕೆ. ಅಂತಹ ಯೋಗ್ಯ ಗೃಹಸ್ಥನಿದ್ದಾರೆ. ಆದ್ರೆ ಅವ್ರ ಚಿರಾಯುಗಳಿಲ್ಲ. ಅವರು ವಿಷ್ಣು ದ್ವೇಷ ಮಾಡ್ಕೊಂಡು ಬಹಳ ಬೇಗನೆ ಹೋಗುವಂಥವ್ರು, ಹಿರಣ್ಯಕಶಿಪು, ರಾವಣ ಇತ್ಯಾದಿ ಇತ್ಯಾದಿ. ಯಾರಲ್ಲಿ ಎರಡೂ ಇದೆ, ಅಂದ್ರೆ ಒಳ್ಳೆಯ ಆಚರಣೆಯೂ ಇದೆ, ಮಾಂಗಲ್ಯ ಎನ್ನುವಂತಹದ್ದು ಇದೆ. ಆದ್ರೆ ಅಂದ್ರೆ ಗೃಹಸ್ಥೋಚಿತ ನಡವಳಿಕೆಗಳು ಇದಾವೆ. ಅಂಥವ್ರು ನನ್ನನ್ನು ಇಷ್ಟಪಡೋದಿಲ್ವೇ ಅಂತ ಹೇಳ್ತಾರೆ. ಯತ್ರೋ ಭಯಂ ಕುತ್ರ ಚ ಸೋಪ್ಯ ಮಂಗಲ ಸುಮಂಗಲ ಕಶ್ಚನ ಕಾಂಕ್ಷತೆ ನ ಕಾಂಕ್ಷತೆ ಹಿಮಾಂ. ಎರಡೂ ಇರುವಂಥವ್ರು, ಒಳ್ಳೆಯ ಚಾರಿತ್ರ್ಯ, ದೀರ್ಘಾಯು, ಗೃಹಸ್ಥೋಚಿತ ನಡವಳಿಕೆ ಎಲ್ಲ ಇದೆ. ಆದ್ರೆ ಅವ್ರು ನನ್ನ ಇಷ್ಟಪಡೋದಿಲ್ವೇ ಅಂತ ಹೇಳ್ತಾರೆ. ಯಾರನ್ನ ಕುರಿತ ಹೇಳ್ತಾ ಇದ್ದಾಳೆ? ಮಹಾವಿಷ್ಣುವಿನ ಕುರಿತ ಹೇಳ್ತದೆ. ಯಾಕೆ ಅಂದ್ರೆ ಲಕ್ಷ್ಮಿ ಸಮುದ್ರದಿಂದ ಮೇಲ್ ಬಂದು ಇಷ್ಟೊತ್ತಾದ್ರೂ ಇತರರು ಇಂತಹ ಶ್ರೇಷ್ಠವಾಗಿರುವಂತಹ ಲಕ್ಷ್ಮಿಯನ್ನ ನಾವು ಗ್ರಹಿಸೋದು ಹೇಗೆ, ನಮ್ಮಿಂದ ಆದೀತೆ ಅಂತ ಅವ್ರು ಸುಮ್ಮನೆ ಇರಬಹುದು. ಮಹಾವಿಷ್ಣು ಹೇಳ್ಬೋದಲ್ಲ, ನಾನು ಇವಳನ್ನು ಗ್ರಹಿಸ್ತೀನಿ ಅಂತ ಹೇಳಿ. ಅವನು ಹೇಳಿಲ್ಲ. ಆದ್ರಿಂದ ಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಎಲ್ಲಾ ಗುಣಗಳಿಂದ ಕೂಡಿದ್ರು ಕೂಡ ಅವ್ರು ನನ್ನನ್ನು ಇಷ್ಟಪಡ್ತಿಲ್ವೇ ಅನ್ನೋ ಮಾತನ್ನ ಅವಳು ಹೇಳ್ತಾಳೆ. ಅಷ್ಟಾದ್ರೂ ತಾನೇ ಅವಳನ್ನ ಆ ವರಮಾಲೆಯನ್ನ ಕೊನೆಗೆ ಹೋಗ್ಬಿಟ್ಟು ಆ ಮಹಾವಿಷ್ಣುವಿನ ಹತ್ರನೇ ಅವಳ ಕೊರಳಿಗೆನೆ ಹಾಕಿದಾಗ ಮಹಾವಿಷ್ಣು ಅವಳನ್ನ ಅತ್ಯಂತ ಪ್ರೀತ್ಯಾದರಗಳಿಂದ ಗ್ರಹಿಸಿ ಸ್ವೀಕರಿಸಿ
ತನ್ನ ವಕ್ಷಸ್ಥಾನದಲ್ಲಿ ಅವಳಿಗೆ ಸ್ಥಾನವನ್ನ ಕೊಡುವಂಥವನಾಗ್ತಾಳೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಅಧ್ಯಾಯದ ಸಮಾಪ್ತಿ. ಇಲ್ಲ, ಇನ್ನು ಒಂದೆರಡು ಶ್ಲೋಕಗಳನ್ನು ನೋಡಬಹುದು. ಹೀಗೆ ಈ ಲಕ್ಷ್ಮಿಯ ವಿಷ್ಣುವಿನಿಂದ ಗ್ರಹಣ ಆದ ಮೇಲೆ ನಂತರ ಆ ಸಮುದ್ರದಿಂದ ಬರುವಂತಹದ್ದು ಅಂದ್ರೆ, ಅಲ್ಲಿಗೆ ವಿಷ್ಣು ಅವರನ್ನು ಸ್ವೀಕರಿಸಿದ ಮೇಲೆ ಲಕ್ಷ್ಮೀನಾರಾಯಣರ ವಿವಾಹ ಅನ್ನುವಂಥದ್ದಾಗ್ತದೆ. ಅಲ್ಲಿ ಎಲ್ಲಾ ದೇವತೆಗಳು ಅವರನ್ನ ಪುಷ್ಪ ವೃಷ್ಟಿಗಳ ಮೂಲಕ, ಬೇರಿ ನಗಾರಿ ವಾದ್ಯಗಳ ಮೂಲಕ, ನೃತ್ಯಾದಿಗಳ ಮೂಲಕ ಅವರನ್ನ ಸಂಪ್ರೀತಗೊಳಿಸ್ತಾರೆ. ಬ್ರಹ್ಮ, ರುದ್ರ, ಅಂಗಿರಸ ಮೊದಲಾದ ಪ್ರಜಾಪತಿ ದೇವತೆಗಳೇ ಅವರನ್ನ ವೇದೋಕ್ತ ಮಂತ್ರಗಳಿಂದ ಹರಿಸ್ತಾರೆ. ಆಮೇಲೆ ಋಷಿ ಮುನಿಗಳು ವೇದ ಮಂತ್ರ ಪಠಣಗಳಿಂದ ಅವರನ್ನ ಸ್ತೋತ್ರ ಮಾಡ್ತಾರೆ. ಹೀಗೆ ಲಕ್ಷ್ಮಿ ಮತ್ತು ನಾರಾಯಣರ ವಿವಾಹ ಅದಾದ ಮೇಲೆ ನಂತರ ಆ ಸಮುದ್ರದ ಮಥನದಿಂದ ಬರುವಂಥವಳು. ಗುರುಗಳೇ, ಹಾ ಒಂದು ಪ್ರಶ್ನೆ ಸಾರಿ. ಈಗ ಲಕ್ಷ್ಮಿ ಬಂದು ಉಳಿದವ್ರನ್ನ ಯಾಕೆ ವರ್ಸ್ಲಿಲ್ಲ ಅನ್ನೋದ್ರ ಬಗ್ಗೆ ವರ್ಣನೆ ಆಯ್ತು, ಬಟ್ ನಾರಾಯಣನ ಯಾಕೆ ವರ್ಸಿದ್ಲು ಅನ್ನೋದ್ರ ಬಗ್ಗೆ ವರ್ಣನೆ ಆಗ್ಲೇ ಇಲ್ಲ. ಈ ಎಲ್ಲವೂ ಅವನಲ್ಲಿ ಸೇರ್ತವೆ ಅಂತ. ಓ, ಈಗ ಕೊನೆಗೆ ಶ್ಲೋಕ 23ನೇ ಶ್ಲೋಕ ಮುಗೀತಾ ಇರುವಾಗ ಈ ಹಿಂದೆ ಹೇಳಿರುವ ಎಲ್ಲ, ಶೀಲ ಅನ್ನೋ ಪದದಿಂದ ಹಿಂದೆ ಹೇಳಿರೋ ಎಲ್ಲಾ ಒಳ್ಳೆ ಗುಣಗಳು, ಮಾಂಗಲ್ಯ ಅನ್ನೋ ಪದದಿಂದ ವೈರಾಗ್ಯಾದಿಗಳ ರಹಿತವಾಗಿರುವಂತಹದ್ದು, ಮಾರ್ಕಂಡೇಯನಾಗ್ಲಿ ಆಮೇಲೆ ಸನತ್ ಕುಮಾರರಾಗ್ಲಿ ಅವ್ರ ಜೊತೆಗೆ ಗೃಹಸ್ಥೋಚಿತ ನಡವಳಿಕೆ ಅವ್ರ ಹತ್ರ ಇಲ್ಲ. ಸನ್ಯಾಸ ಅವರು ತ್ರಿಗುಣಗಳನ್ನು ಗೆದ್ದವರು, ಮಾಯನ್ನು ಗೆದ್ದವರು ಅವರು, ಸನತ್ ಕುಮಾರಾದಿಗಳು, ಬ್ರಹ್ಮಚಾರಿಗಳವರು. ಆದ್ರಿಂದ ಆ ಎರಡನ್ನು ಸೇರಿಸ್ಬಿಟ್ಟು ಉಳ್ಳುವಂಥವನು ಒಬ್ಬನಿದ್ದಾನೆ. ಒಬ್ಬನೇ ಅಂತ ಹೇಳಿಲ್ಲ, ಉಳ್ಳಂಥವ್ರು ಇದ್ದಾರೆ, ಅವ್ರು ನನ್ನ ಇಷ್ಟಪಡೋದಿಲ್ವೇ ಅಂತ ಹೇಳೋದ್ರ ಮೂಲಕ ವಿಷ್ಣುವಿನಲ್ಲಿ ಅಲ್ಲಿ ಎಲ್ಲಾ ಗುಣಗಳು ಅವನಲ್ಲಿ ಬಂದು ಸೇರಿದವು ಅನ್ನೋದು ಅರ್ಥ. ನಂತರ ಬರುವಂತಹದ್ದು ಮದಿರೆಗೆ ಅಧಿದೇವತೆಯಾಗಿರುವಂತಹ ವಾರುಣಿ ಎನ್ನುವಂತಹ ದೇವತೆ. ಅವಳು ಕೂಡ ಬಹಳ ಸೌಂದರ್ಯದಿಂದ ಕೂಡಿರುವಂಥವಳು. ಲಕ್ಷ್ಮಿಗೆ ಕೇವಲ ಸೌಂದರ್ಯದ ದೃಷ್ಟಿಯಿಂದ ನೋಡಿದಾಗ ಯಾವ ರೀತಿಯಿಂದ ಕಡಿಮೆ ಇಲ್ಲ, ಅಷ್ಟರ ಮಟ್ಟಿಗೆ ಸೌಂದರ್ಯವನ್ನ ಉಳ್ಳಂಥವಳು. ಇವಾಗ ಸಾಮಾನ್ಯವಾಗಿ ರಾಕ್ಷಸರು ಆ ಸೌಂದರ್ಯಕ್ಕೆ ಮಾರು ಹೋಗಿ ವಿಷ್ಣುವಿನ ಆಜ್ಞೆಯ ಮೇರೆಗೆ ಈ ಮಧಿರೆಯ ಅಧಿದೇವತೆಯಾಗಿರುವಂತಹ ವಾರುಣಿ ದೇವಿಯನ್ನು ನಾವು ಗ್ರಹಿಸ್ತೀವಿ ಅಂತ ಹೇಳಿ ಅವರು ಅದನ್ನ ಎಲ್ಲಾ ರಾಕ್ಷಸರು ಆ ವಾರುಣಿಯನ್ನಂದ್ರ ಮಧಿರೆಯನ್ನ ಅವರು ಗ್ರಹಿಸ್ತಾರೆ. ನಂತರ ಅಲ್ಲಿಂದ ಬರುವಂತಹದ್ದು ಒಬ್ಬ ಪುರುಷ ದೇವತೆ, ಬಹಳ ಸುಂದರವಾಗಿರುವಂತಹ ಆಕೃತಿ, ಶಂಖದ ಬಣ್ಣದ ಮೈಬಣ್ಣ, ಎರಡೂ ಕೈಗಳಲ್ಲಿ ಒಂದು ಕಲಶವನ್ನ ಹಿಡಿದುಕೊಂಡಿದ್ದಾನೆ, ಮಂದಸ್ಮಿತನಾಗಿದ್ದಾನೆ. ಆ ಕಲಶದಲ್ಲಿ ಅಮೃತವಾಗಿದ್ದಾನೆ. ಆ ದೇವತೆಯ ಹೆಸರು ಧನ್ವಂತರಿ ಅಂತ ಹೇಳಿ. ಆಯುರ್ವೇದದ ಒಂದು ಪ್ರಾರಂಭ ಮಾಡಿದಂಥವನು ಅಥವಾ ಆಯುರ್ವೇದದ ಅಧಿದೇವತೆ. ಆ ಧನ್ವಂತರಿ ಪೀತಾಂಬರವನ್ನ ಉಟ್ಟುಕೊಂಡು ಶಂಖ ಬಣ್ಣದ ಮೈಬಣ್ಣವನ್ನು ಹೊಂದಿ ಮಂದಸ್ಮಿತನಾಗಿ ಎರಡೂ ಕೈಗಳಿಂದ ಕರ್ಣಕುಂಡಲಾದಿಗಳನ್ನು ಧರಿಸಿರುವಂತವನು, ಎರಡೂ ಕೈಗಳಲ್ಲಿ ಒಂದು ಕಲಶ ಹಿಡ್ಕೊಂಡು ಬಂದವನು. ಆ ಕಲಶದಲ್ಲಿ ಇರುವಂತಹದ್ದು ಅಮೃತ ಅನ್ನುವಂಥದ್ದು. ಆ ಅಮೃತ ಕಲಶ ಕಾಣಿಸಿದ ತಕ್ಷಣವೇನೆ ದೈತ್ಯರು ಅಲ್ಲಿ ಅವನ ಮೇಲೆ ಎರಗಿ ಅವನ ಕೈಯಲ್ಲಿರುವಂತಹ ಆ ಅಮೃತ ಕಲಶವನ್ನ ಗ್ರಹಿಸಿ ಅಲ್ಲಿಂದ ಪಲಾಯನಗೊಳ್ತಾರೆ. ಎಲ್ಲಾ ದೈತ್ಯರು ಅಲ್ಲಿಗೆ ಹೋದಾಗ ದೇವತೆಗಳು ಪಾಪ ಸಪ್ಪೆ ಮಾರಿ ಹಾಕೊಂಡು ಕೂಡ್ತಾರೆ. ವಿಷ್ಣುವಿನ ಕಡೆ ಹೋಗ್ತಾರೆ. ಇದೇನಾಯ್ತಲ್ಲ ಕೆಲಸ, ನೀನ್ ಹೇಳದಂತೆ ನಾವೆಲ್ಲ ಸಮುದ್ರ ಮಥನ ಇತ್ಯಾದಿಗಳನ್ನೆಲ್ಲ ಮಾಡಿದ್ವಿ, ಆದ್ರೂ ಫಲ ಅವ್ರು ತಗೊಂಡು ಹೋದ್ರಲ್ಲ ಅಂತ ಕೇಳಿದಾಗ ಮಹಾವಿಷ್ಣು ಹೇಳ್ತಾನೆ, ಚಿಂತೆ ಮಾಡಬೇಡಿ, ಅವ್ರ ಹತ್ರ ತಮ್ಮಲ್ಲಿ ತಾವು ಜಗಳಾಡೋದು ಅನ್ನುವಂತಹದ್ದು, ಅಂತಃಕಲಹ ಅನ್ನುವಂತಹದ್ದು ಇದ್ದೇ ಇದೆ ಅಂತ ನಾನು ಮುಂಚೆನೆ ಹೇಳಿದ್ದೆ, ಅದೆಲ್ಲ ಇವಾಗ ಹೊರಗೆ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ, ಮಾ ಖಿದ್ಯತ ಮಿಥೋರ್ಥಂ ವಹ ಸಾಧಯಿಷ್ಯೇ ಸ್ವಮಾಯಯ. ನೀವು ಖಿನ್ನತೆಗೊಳಗಾಡ್ಬೇಡಿ, ದುಃಖಕ್ಕೊಳಗಾಗ್ಬೇಡಿ, ನಿಮ್ಮ ಈಡೇರಿಕೆ ಬಯಕೆ ನಾನು ಈಡೇರಿಸ್ತೇನೆ, ಸ್ವಮಾಯಯ, ನನ್ನ ಮಾಯೆಯನ್ನು ನೋಡಿ ಇವಾಗ ಅಂತ ಹೇಳ್ತಾ
ಇವರಿಗೆ ಭರವಸೆಯನ್ನ ಕೊಟ್ಟು ಆ ಕಡೆ ದೈತ್ಯರೆಲ್ಲರೂ ಕೂಡ ಇದು ನನಗ್ ಮೊದಲು ಬರಬೇಕು, ಅಹಂ ಪೂರ್ವಂ ಅಂತ ಕೆಲವರು, ನ ತ್ವಂ ನೀನು ಮೊದಲು ಕುಡಿಲಿಕ್ಕಿಲ್ಲ ಅಂತ ಕೆಲವರು, ತಮ್ಮಲ್ಲಿ ಏನೇ ದೇವತೆಗಳ ಜೊತೆ ಜಗಳ ಅಲ್ಲ, ತಮ್ಮಲ್ಲಿ ಏನೇ ಜಗಳ ಮಾಡ್ಕೊಂಡು ನಾನ್ ಮೊದ್ಲು ಅಥವಾ ನನಗೇ ಬೇಕು ಅನ್ನೋ ರೀತಿಯಲ್ಲಿ ಜಗಳ ಅನ್ನುವಂತಹದ್ದು ಅಲ್ಲಿ ನಡೀತಾ ಇರ್ತದೆ. ಈ ಸಂದರ್ಭದಲ್ಲಿ ಅವರ ಕಲಹದಲ್ಲಿ ಮಗ್ನವಾಗಿರುವಾಗ ಭಗವಂತ ತನ್ನ ಮಾಯೆಯನ್ನ ಬಳಸಿ ಅಲ್ಲಿ ಒಬ್ಬ ಸ್ತ್ರೀ ಆಕೃತಿಯಾಗಿ ಅವರ ಮಧ್ಯದಲ್ಲಿ ಪ್ರಕಟಗೊಳ್ತಾನೆ. ಅದುವೇ ಮೋಹಿನಿ ಅವತಾರ ಅಂತ ಹೇಳ್ತೀವಿ. ಆ ಮೋಹಿನಿ ಅವತಾರ ಮುಂದಿನ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತದೆ. ಆ ವಿಷಯವನ್ನ ನಾಳೆ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಯ ಭಾಗವನ್ನ ಮುಗಿಸೋಣ. 8ನೇ ಸ್ಕಂದದ 8ನೇ ಅಧ್ಯಾಯ ಸಮುದ್ರ ಮಥನದ ಜೊತೆಗೆ ಅಮೃತದ ಜೊತೆಗೆ ಬಂದಿರುವಂತಹ ಎಲ್ಲ ಬೇರೆ ಬೇರೆ ವಿಷಯ ವಸ್ತುಗಳು ಅದನ್ನೆಲ್ಲ ನಾವಿಲ್ಲಿ ನೋಡಿದ್ವಿ. ಇಲ್ಲಿಗೆ 8ನೇ ಅಧ್ಯಾಯ ಸಮಾಪ್ತಿ ಆಗ್ತದೆ. ಈ ವಿಷಯವನ್ನ ತಮ್ಮೆಲ್ಲರ ಹೃದಯ ಕವಿದಿರುವಂತಹ ಪರಮಾತ್ಮ ನಡೆಯಲು ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಶುಭರಾತ್ರಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗುರು. ನಮಸ್ತೆ ಗುರುಗಳೇ. ನಮಸ್ತೆ ಗುರು. ನಮಸ್ಕಾರ ಗುರು. ರಾತ್ರಿ.